Welcome, my dear students. Now we are going to discuss very important concept, how to find out the derivative of parametric equations. Students, ಈಗ ನಾನು ನಮ್ಮ PUC ಹೊಸಿಕಲ್ ಸ್ಟೂಡೆಂಟ್ಸ್ಗೆ ನಮ್ಮದೇ ಒಂದು ಗ್ರೂಪ್ ಇರೋದ್ರಿಂದ ಅಕಾರ್ಡಿಂಗ್ ಟು ಡೈರೆಕ್ಷನ್ ಬೈ PU ಡಿಪಾರ್ಟ್ಮೆಂಟ್ ನಿಮಗೆ ವಾಟ್ಸಪ್ಗೆ ನಾವು ಸೆಂಡ್ ಮಾಡ್ತೇವೆ. ಯುಟಿಲೈಸ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನಾವೇನು ಪಾಠ ಮಾಡ್ತೀವಿ ಅದ್ರ ಜೊತೆಗೆ PU ಬೋರ್ಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸಹ ಪಾಠ ಮಾಡಿಸ್ತಾ ಇದೆ. ಈ ಕೊರೋನಾ ಟೈಮಲ್ಲಿ ಯಾವುದೇ ವಿದ್ಯಾರ್ಥಿ ತೊಂದರೆ ಆಗಬಾರ್ದು ಅಂತ ಡಿಪಾರ್ಟ್ಮೆಂಟಿಂದ ಸಹ ಪಾಠ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಅವರು ಸಹ ಡಿಪಾರ್ಟ್ಮೆಂಟಿಂದ ಪಾಠ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ಯೂಟ್ಯೂಬು DPUE DKPUCPA ಯೂಟ್ಯೂಬ್ಗೆ ಹೋದರೆ ಅಲ್ಲೂ ಸಹ ಇದೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಸಂಕಷ್ಟ ಆಗಬಾರ್ದು ಶೈಕ್ಷಣಿಕವಾಗಿ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ PU ಬೋರ್ಡ್ ಬಿಡ್ತಕ್ಕಂಥ ಎಲ್ಲ ಯೂಟ್ಯೂಬ್ದಲ್ಲಿ ಬಿಡ್ತಕ್ಕಂಥ ಎಲ್ಲ ಚಾಪ್ಟರ್ನ ಮ್ಯಾಥಮೆಟಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ನಮ್ಮದು ಅರ್ಥವಾದರೆ ನಮ್ಮದು ನೋಡಿ, ಮತ್ತು ಡಿಪಾರ್ಟ್ಮೆಂಟಿಂದ ಬಿಡ್ತಕ್ಕಂಥದ್ದು ಏನು ಅರ್ಥವಾಗುತ್ತೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಸಪೋಸ್ ನಮ್ಮದು ಅರ್ಥವಾಗಿಲ್ಲ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ ಅದು ನಿಮ್ಗೆ ಎರಡೂ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಇನ್ ಕೇಸ್ ಯಾವ್ದು ಅರ್ಥವಾಗಲ್ಲ ಅದನ್ನು ನಮಗೆ ಸೆಂಡ್ ಮಾಡಿದ್ರೆ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಟೋಟಲಿ ಎಲ್ಲರ ಉದ್ದೇಶ ಸೆಕೆಂಡ್ ಪಿ ಸಿ ಮತ್ತು ಫಸ್ಟ್ ಪಿ ಸಿ ವಿದ್ಯಾರ್ಥಿಗಳಿಗೆ, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಸಹ ಯುಟಿಲೈಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬ್ಗೆ GH ಮ್ಯಾಥ್ಸ್ ಯೂಟ್ಯೂಬ್ಗೂ ನಾವು ಅಪ್ಲೋಡ್ ಮಾಡ್ತಾಯಿದ್ದೇವೆ. ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್. ನಾವು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಹಿಂದೆ ನಾವು ಏನೆಲ್ಲ ಕಾಂಪೋಸಿಟ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ದೀವಿ, ಇಂಪ್ಲಿಸಿಟ್ ಫಂಕ್ಷನ್ಸ್ ಡಿಸ್ಕಸ್ ಮಾಡಿದ್ದೀವಿ, ಡೆರಿವೇಟಿವ್ ಆಫ್ ಸಮ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ದೀವಿ, ರೂಟ್ ಆಫ್ ಎಫ್ ಆಫ್ ಎಕ್ಸ್, e to the power of f of x, sin of f of x, ಇವೆಲ್ಲ ಕಾಂಪೋಸಿಟ್ ಫಂಕ್ಷನ್ಸು ಚೈನ್ ರೂಲ್ ಮಾಡಿದ್ದೀವಲ್ಲ, ಅವೆಲ್ಲ ಫಂಕ್ಷನ್ಸ್ಗೂ ನಾವು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅವೆಲ್ಲ ಇಲ್ಲಿ ಯುಟಿಲೈಸ್ ಆಗುತ್ತೆ. ಆ ಎಲ್ಲ ಥರದ ಪ್ರಾಬ್ಲಮ್ಸು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ಬರ್ತಾ ಇರುತ್ತೆ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ನೋಡಿ, ನಾನು ಇಲ್ಲೇನು ಪ್ರಾಬ್ಲಮ್ಸ್ ಬರೆದಿದ್ದೀನಿ ಅದಕ್ಕೆ ರಿಲೇಟೆಡಾಗಿ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೇನೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಟ್ರೈ ಮಾಡಿ. ನಾನು ಪ್ರಾಬ್ಲಮ್ಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಓಕೆ, ನೋಡಿ, ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್. X and Y are variables, ನಮಗೆಲ್ಲ ಗೊತ್ತಿದೆ. X and Y variables are expressed as functions of another variable. X ಮತ್ತು Y ಅಂತ ಯೂಸ್ ಮಾಡ್ತಾ ಇದ್ದು ಅಲ್ವಾ, ಅವು ಈಗ ಫಂಕ್ಷನ್ಸ್ ಆಗಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. X is a function of t, Y is a function of t. ಇಲ್ಲಿ ಎಫ್ ಮತ್ತು ಜಿನೇ ತೊಗೊಬೇಕು ಅಂತ ಇಲ್ಲ. ಇಲ್ಲಿ ಬೇಕಾದರೆ ಫೈ ತೊಗೊಬೋದು, ಇಲ್ಲಿ ಬೇಕಾದ್ರೆ ಝೈ ತೊಗೊಬೋದು, ಎಚ್ ತೊಗೊಬೋದು, ಪಿ ತೊಗೊಬೋದು. ನೇಮ್ ಆಫ್ ದಿ ಫಂಕ್ಷನ್ ಹಿಂಗೆ ತೊಗೊಬೇಕು ಅಂತೇನಿಲ್ಲ. ಓಕೆ, ಈಗ ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಟಿ ಆ್ಯಂಡ್ ವೈ ಇಸ್ ಅ ಫಂಕ್ಷನ್ ಆಫ್ ಟಿ. ನಾವು ಈ ಟಿ ಬರ್ದಿದ್ದೀವಲ್ವ, ಇಲ್ಲಿ ಟಿ ಇದ್ದರೆ ಇಲ್ಲೂ ಟಿ ಇರಬೇಕು, ಇಲ್ಲಿ ತೀಟ ಇದ್ದರೆ ಇಲ್ಲೂ ತೀಟ ಇರಬೇಕು. ಓಕೆ, ಐದರ್ ಬೈ ಯೂಸಿಂಗ್ ಟಿ ಆರ್ ತೀಟ. ಈ ಟಿ ಮತ್ತು ಅಥವಾ ಟಿ ಯೂಸ್ ಮಾಡಿದ್ರೆ ಟಿನ ಪ್ಯಾರಾಮೀಟ್ರ್ ಅಂತ ಕರಿತೀವಿ, ಅಥವಾ ತೀಟನ ಅನದರ್ ಪ್ಯಾರಾಮೀಟ್ರ್ ಅಂತ ಕರಿತೀವಿ. ಓಕೆ, ಈಗ ಆರ್ ದಿ ಟೂ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್. ಇವನ್ನು ಯೂಸ್ ಮಾಡಿಕೊಂಡು ಹೌ ಟು ಫೈಂಡ್ ಔಟ್ dy/dx. ನಮಗೆ ಡೆರಿವೇಟಿವ್ ಅಂದರೆ dy/dx ವಿತ್ ರೆಸ್ಪೆಕ್ಟ್ ಎಕ್ಸ್. ಈಗ ಹಿಂಗೆ ಕಂಡುಹಿಡಿಯೋದು ಅದಕ್ಕೊಂದು ಪ್ರೊಸೀಜರ್ ಇದೆ, ಹೇಳ್ತೀನಿ ನೋಡಿ. ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಟಿ ನಮಗೆ ಆಲ್ರೆಡಿ ಫೆಮಿಲಿಯರ್. y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ಎಲ್ಲ ಡಿಫ್ರೆನ್ಷಿಯೇಷನ್ನ ಹಿಂದೆ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ನಾವು. ಓಕೆ, ಈಗ y ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy/dx ಈಸ್ ಈಕ್ವಲ್ ಟು f'(x). ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಇನ್ಸ್ಟೆಡ್ ಆಫ್ ಎಕ್ಸ್ ಟಿ ಇದೆ ಅಷ್ಟೇ. ಓಕೆ, ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಟಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ dx/dt ಈಸ್ ಈಕ್ವಲ್ ಟು f'(t). ನೀವೇ ಹೇಳ್ತೀರಿ. y ಇಸ್ ಅ ಫಂಕ್ಷನ್ ಆಫ್ ಟಿ dy/dt ಈಸ್ ಈಕ್ವಲ್ ಟು g'(t). ನಾವು ನಮಗೆ ಬೇಕಾಗಿರೋದು dy/dx ಈಸ್ ಈಕ್ವಲ್ ಟು ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಫಾರ್ಮುಲಾ ಫಾರ್ dy/dx, ದಟ್ ಈಸ್ dy/dt ಡಿವೈಡೆಡ್ ಬೈ dx/dt. ಇದು ನ್ಯೂಮರೇಟ್ರು, ಇದು ಡಿನಾಮಿನೇಟ್ರು. dy/dx ಕಂಡುಹಿಡ್ಕೊಬೇಕಾದ್ರೆ ನ್ಯೂಮರೇಟ್ರಲ್ಲಿ dy/dt ಇರಬೇಕು, ಡಿನಾಮಿನೇಟ್ರಲ್ಲಿ dx/dt ಇರಬೇಕು. ಯಾಕೆಂದರೆ dy/dx ಬೇಕು ಅಂದರೆ dt ಕ್ಯಾನ್ಸಲ್ ಆದರೆ ಏನು ಸಿಗುತ್ತೆ, dy/dx ಸಿಗುತ್ತೆ. ಅದಕ್ಕೋಸ್ಕರ ನ್ಯೂಮರೇಟ್ರಲ್ಲಿ dy/dt, ಡಿನಾಮಿನೇಟ್ರಲ್ಲಿ dx/dt ಈಸ್ ಈಕ್ವಲ್ ಟು dy/dt ರಿಸಲ್ಟ್ g'(t) ಡಿವೈಡೆಡ್ ಬೈ f'(t), ವೇರ್ f'(t) ಈಸ್ ನಾಟ್ ಈಕ್ವಲ್ ಟು 0. f'(t) 0 ಆಗ್ಬಿಟ್ರೆ ಏನಾಗುತ್ತೆ, ಎನಿ ನಂಬರ್ ಬೈ 0 ಈಸ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಇನ್ಫಿನಿಟಿ ಮೀನ್ಸ್ ನಾಟ್ ಅನ್ಡಿಫೈನ್ಡ್. Okay, this is a procedure to find out the derivative of the
ಪ್ಯಾರಾಮೆಟ್ರಿಕ್ ಈಕ್ವೇಷನ್ಸ್. ಇದೇ ಮೆಥಡಲ್ಲಿ ಪ್ರಾಬ್ಲಮ್ಸನ್ನು ಮಾಡೋಣ. ಸ್ಟೂಡೆಂಟ್ಸ್ ನೋಡಿ, ಈಗ ನಾನು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಕೆಲವು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋದಕ್ಕೆ ಎಂಟ್ರಿ ಕೊಡ್ತೇನೆ. ಓಕೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ತೀಟಾ ಆರ್ ಟಿ ಏನು ಬೇಕಾದ್ರು ತಗೊಳ್ಳಿ, ವೈ ಇಸ್ ಈಕ್ವಲ್ ಟು ಬಿ ಕಾಸ್ ತೀಟಾ. ಇಲ್ಲಿ ತೀಟಾ ತೊಗೊಂಡ್ರೆ ತೀಟಾ, ಟಿ ತೊಗೊಂಡ್ರೆ ತೀಟಾ ಸೇಮ್ ಇರಬೇಕು. ಇಲ್ಲಿ ತೀಟಾ ತೊಗೊಂಡು ಟಿ ಬರೀಬಾರ್ದು, ತಪ್ಪಾಗುತ್ತೆ. ಓಕೆ, ಸೇಮ್ ಪ್ಯಾರಾಮೀಟ್ರ್ ಇರಬೇಕು. ಫೈಂಡ್ y1 ಆರ್ ವೈ ಡ್ಯಾಶ್ ಆರ್ ಡಿ ವೈ ಓವರ್ ಡಿ ಎಕ್ಸ್, ಯಾವುದನ್ನ ಒಂದು ಇರಲಿ. Again, x is a function of theta, differentiate with respect to theta. dx by d theta is equal to a times of, what is the derivative of sin theta with respect to theta? Andre cos theta, enough. Y is a function of theta, differentiate with respect to theta. dy over d theta is equal to b times of, what is the derivative of cos theta? Minus sin theta. Okay, now dy over dx is equal to parametric equation formula for dy over dx, dy over d theta divided by dx by d theta. ನ್ಯೂಮರೇಟ್ರಲ್ಲೇ ಯಾಕೆ ಬರಿತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಮೈನಸ್ ಬಿ ಸೈನ್ ತೀಟಾ ಡಿವೈಡೆಡ್ ಬೈ ಎ ಕಾಸ್ ತೀಟಾ. ನಾವು dy over dx is equal to minus b by a sin theta by cos theta is nothing but tan theta. ಓಕೆ, ನಮಗೆ ಫಸ್ಟ್ ಪೀಸ್ನಲ್ಲಿ ಸೈನ್ ಥೀಟಾ ಬೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್, ಐಡೆಂಟಿಟಿ ಫಾರ್ಮುಲಾಸ್, ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್, ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್, ಇಷ್ಟು ಫಾರ್ಮುಲಾ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಲ್ಲ ಫಾರ್ಮುಲಾ ಕಲ್ತಿದ್ದೀವಿ ಅಂದರೆ ಸೆಕೆಂಡ್ ಪಿ ಸಿ ಔಟ್ ತೆಗೆದುಬಿಡ್ಬೋದು, ಚೆನ್ನಾಗಿ ಅರ್ಥವಾಗುತ್ತೆ. ನಾವು ಫಾರ್ಮುಲಾ ಕಲಿಯಿಲ್ಲ ಅಂದರೆ ಈ ಮ್ಯಾಥಮೆಟಿಕ್ಸ್ ಮೇಲೆ ಸಿಟ್ಟು ಬರೋಲ್ಲ, ನಮ್ಮ ಸಿಟ್ಟು ಬಂದುಬಿಡುತ್ತೆ. ಯಾಕೆ ನಿಮಗೆ ಅಂದರೆ ಅರ್ಥವಾಗಲ್ಲ. ಡೈರೆಕ್ಟಾಗಿ ನಾವು ಟಾರ್ಗೆಟ್ ಆಗ್ಬಿಡ್ತೀವಿ. ಉದ್ದೇಶ ನಮಗೆ ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಫಸ್ಟ್ ಪಿ ಸಿ ಫಾರ್ಮುಲಾಸ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾರು ಫಸ್ಟ್ ಪಿ ಸಿ ಫಾರ್ಮುಲಾಸ್ ಚೆನ್ನಾಗಿ ಕಲ್ತ್ಕೊಂತೀರಿ, ಮ್ಯಾಥಮೆಟಿಕ್ಸ್ ಯಾರು ಮಾಡ್ರೂ ಅರ್ಥವಾಗುತ್ತೆ. ಯಾರನ್ನ ಪಾಠ ಮಾಡಲಿ ಅರ್ಥವಾಗುತ್ತೆ, ನಾವೇ ಪಾಠ ಮಾಡಬೇಕು ಅಂತೇನಿಲ್ಲ. ನಿಮಗೆ ಫಾರ್ಮುಲಾ ಚೆನ್ನಾಗಿ ಬಂತು ಅಂದರೆ, ಬೇಸಿಕ್ಸ್ ರಿಸಲ್ಟ್ಸು ಬೇಸಿಕ್ ಫಾರ್ಮುಲಾಸ್ ಬಂತು ಅಂದರೆ ಪಾಠ ಯಾರು ಮಾಡ್ರೂ ಅರ್ಥವಾಗುತ್ತೆ. ನಿನಗೆ ಬೇಸಿಕ್ಸೇ ಗೊತ್ತಿಲ್ಲ, ಫಾರ್ಮುಲಾಸೇ ಗೊತ್ತಿಲ್ಲ ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸಿಟ್ಟು ಬರೋಲ್ಲ, ನಮ್ಮ ಮೇಲೆ ಸಿಟ್ಟು ಬಂದುಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಯೂಟ್ಯೂಬಲ್ಲಿ ಯಾರದೇ ಯೂಟ್ಯೂಬ್ ಆಗಲಿ, ಯೂಟ್ಯೂಬ್ ಮ್ಯಾಥಮೆಟಿಕ್ಸ್ ಯೂಟ್ಯೂಬ್ ಯಾವುದೇ ಆಗಿರಲಿ, ಎಲ್ಲರೂ ಮಾಡ್ತಕ್ಕಂಥದ್ದು ಉದ್ದೇಶ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತಲೇ ಮಾಡಿರ್ತಾರೆ. ಅವ್ರು ಮಾಡಿರೋದಕ್ಕೆ ಒಳ್ಳೆಯದು, ಇವ್ರು ಮಾಡಿದ್ದು ಒಳ್ಳೆಯದು ಅಂತಲ್ಲ. ಯಾರನ್ನ ಮಾಡಲಿ ನಿಮ್ಗೆ ಯುಟಿಲೈಸ್ ಆಗೋದನ್ನ ನೋಡಿ. ಓಕೆ, ನಾವು ಕೆಲವು ಸಲ ಪ್ರಾಬ್ಲಮ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ಫೈಂಡ್ dy ಓವರ್ ಡಿ ಎಕ್ಸ್ ಅಟ್ ಒಂದು ಆ್ಯಂಗಲ್ ಕೊಡ್ತಾನೆ, ಥೀಟಾ ಈಸ್ ಈಕ್ವಲ್ ಟು π/4. ಥೀಟಾ ಈಸ್ ಈಕ್ವಲ್ ಟು π/4 ಆದಾಗ dy ಓವರ್ ಡಿ ಎಕ್ಸ್ ಏನು ಅಂತ ಕೇಳ್ತಾನೆ. ಇಲ್ಲಿವರೆಗೂ ಕಂಪಲ್ಸರಿ ಮಾಡಿರ್ತೀರಿ. ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಟ್ಯಾನ್ π/4. π/4 ಅಂದರೆ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂದರೆ 1, ಟ್ಯಾನ್ 45 ಡಿಗ್ರಿ ಅಂದರೆ 1. ವಾಟ್ ಇಸ್ ರಿಮೈನಿಂಗ್? ಮೈನಸ್ ಬಿ ಬೈ ಎ ಇಸ್ ಆನ್ಸರ್. ಓಕೆ, ಇದಕ್ಕೆ ನೀವೇ ಒಂದು 10 ಪ್ರಾಬ್ಲಮ್ಸ್ ಮಾಡ್ಕೊಬೋದು. ಎ ಬಿ ಇದೆ, ಇಲ್ಲಿ ಬಿ ಎ ಮಾಡ್ಕೊ, ಅಥವಾ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ಕೊ, 3, 4, 5, 6, 7, 8 ಪ್ರಾಕ್ಟೀಸ್ ಮಾಡೋಕ್ಕೆ. 10, 5, 6, 100 ಪ್ರಾಕ್ಟೀಸ್ ಮಾಡೋಕ್ಕೆ ನೀನು ಡಿಫ್ರೆಂಟಾಗಿ ತೊಗೊಂಡು ಮಾಡ್ಬೋದಲ್ಲ. ಓಕೆ, ಇನ್ನು ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ತಗೊಂತೀನಿ ನೋಡಿ. ವರ್ಕೌಟ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಮಾತ್ರ ಕೂತ್ಕೊಂಡು ಓದಿರಿ ಬರೋಲ್ಲ, ವಿಡಿಯೋ ನೋಡ್ಕೊಂಡು ಕೂತ್ಕೊಂಡ್ರೆ ಬರೋಲ್ಲ. ವಿಡಿಯೋ ಒಂದು 5 ಸಲ ನೋಡಬೇಕು. ಯಾವುದೇ ವಿಡಿಯೋ ಆಗಲಿ, ಡಿಪಾರ್ಟ್ಮೆಂಟಿಂದ ಬಿಡ್ತಕ್ಕಂಥ ಆಗಿರಲಿ ಅಥವಾ ನಾವೇ ಬಿಡ್ತೀವಿ, ಯಾವುದೇ ಆಗಿರಲಿ. ಯೂಟ್ಯೂಬಲ್ಲಿ ಮ್ಯಾಥಮೆಟಿಕ್ಸ್ ನೋಡ್ತಾ ಇದ್ದೀರಿ ಅಂದರೆ ವಿಡಿಯೋನ ಒಂದು 5 ಟೈಮ್ಸ್ ನೋಡಬೇಕು. ಇವು 5 ಟೈಮ್ಸ್ ನೋಡಿ ಅದನ್ನು ಒಂದು ನೋಟ್ಸ್ ಮಾಡಬೇಕು. ಓಕೆ, ಯಾವುದು ಅರ್ಥವಾಗಿಲ್ಲ ಅದನ್ನು ಒಂದು ಟಿಕ್ ಮಾಡಬೇಕು. ಫ್ರೆಂಡ್ಸ್ ಕೇಳಬೇಕು, ಇಲ್ಲ ನಮಗೆ ಫೋನ್ ಮಾಡಿ ಸರ್ ಹೇಳಿ ಸರ್ ಅನ್ನಬೇಕು. ನಾವು ರೆಡಿ ಇರ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅಂತೀನಿ ನೋಡಿ. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತಾರೆ. ಎನಿ ಕಾನ್ಸ್ಟೆಂಟ್ n to sin to the power of any number 3, 4, 5, 6, 7, 8 ತಗೊಬೋದು. y is equal to b cos ಕ್ಯೂಬ್ ಥೀಟಾ. ಕ್ವಶನ್ ನೋಡಿ, ಫೈಂಡ್ dy ಓವರ್ dx. ಕೇರ್ಫುಲ್ ಅಬ್ಸರ್ವ್ ಮಾಡಿ. ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ತೀನಿ. ಇದನ್ನು ನೀನು ಮನೆ ಪ್ರಾಕ್ಟೀಸ್ ಮಾಡ್ಬೇಕಾ? 3, 3, 5, 5, 2, 2, 7, 7, 8, 8 ಎಷ್ಟು ಮಾಡ್ತೀವಿ ಮಾಡೋ ಪ್ರಾಬ್ಲಮ್ಸ್ನ. ಓಕೆ, ಮಾಡ್ಬೋದಲ್ಲ. ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡಿದ್ದೀನಿ ನಾನೀಗ. ಆಮೇಲೆ ಸೈನ್ ತೀಟಾ ಕಾಸ್ ತೀಟಾ, ಕಾಸ್ ತೀಟಾ ಸೈನ್ ತೀಟಾ, ಟ್ಯಾನ್ ತೀಟಾ ಕಾಟ್ ತೀಟಾ, ಸೀಕೆಂಡ್ ತೀಟಾ ಕೊಸಿಕೆಂಡ್ ತೀಟಾ, ತಿರ್ಗಾ ಉಲ್ಟಾ ಪ್ರಾಕ್ಟೀಸ್ ಮಾಡೋಕ್ಕೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಹೇಳಿದ್ದೀನಿ ನಾವೀಗ. ಓಕೆ, ಈಗ ನೋಡಿ, ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ತೀಟಾ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ, dx by d theta is equal to any constant. ನ್ಯೂಮರಿಕಲ್ ವ್ಯಾಲ್ಯೂ ತಗೊಂಡು ಮಾಡಿ. ತಿರ್ಗಾ ಮತ್ತೆ ಪ್ರಾಕ್ಟೀಸ್ಗೆ 3, 4, 5, 6, 7, 8, 9, 10
ಈಗ ನಮ್ಗೆ ಅದರಲ್ಲಿ ಗೊತ್ತಿದೆ ಡೆರಿವೇಟಿವ್ ಆಫ್, ನಾವು ಹಿಂದೆ ಚೈನ್ ರೂಲು ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಮಾಡಬೇಕಾದ್ರೆ ನೋಡಿ, ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್, ಬೇಸ್ ಎನಿ ಫಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರಲಿ, ಪವರಲ್ಲಿ ಕಾನ್ಸ್ಟೆಂಟ್ ಇದ್ದರೆ ಎನ್ ಇಂಟು ಎಫ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಇಂಟು ಈ ಬೇಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನು ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಎಫ್ ಡ್ಯಾಶ್ ಎಕ್ಸ್. ಓಕೆ, ಇದೇ ಕಾನ್ಸೆಪ್ಟಲ್ಲಿ ಈಗ ಪ್ರಾಬ್ಲಮ್ಸ್ ಮಾಡ್ತೀವಿ ನೋಡಿ. ಪವರ್ ಇಲ್ಲಿ ಬರೆದ್ಬಿಡಿ, ಸೈನ್ ಲೆಸ್ ಮಾಡಿ, ಇಲ್ಲಿ 3 ಇದ್ದರೆ 2 ಆಗುತ್ತೆ. ಈ ಬೇಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ತೀಟ ಅಂದರೆ ಕಾಸ್ ತೀಟ. ಸೈನ್ ತೀಟಕ್ಕೆ ಡಿಫ್ರೆನ್ಷಿಯೇಷನು ಕಾಸ್ ತೀಟ, ಮುಗಿದೋಯ್ತು. ಅದೇ ಥರ ಈಗಿಲ್ಲಿ ವೈ ಈಸ್ ಅ ಫಂಕ್ಷನ್ ಆಫ್ ತೀಟಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಡಿ ವೈ ಓವರ್ ಡಿ ತೀಟಾ ಈಸ್ ಈಕ್ವಲ್ ಟು 3b ಕಾಸ್ ಸ್ಕ್ವಯರ್ ತೀಟಾ. ಈ ಕಾಸ್ ತೀಟಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಮೈನಸ್ ಸೈನ್ ತೀಟಾ. ಮೈನಸ್ ಬಂದಾಗ ಬ್ರ್ಯಾಕೆಟಲ್ಲಿ ಬರ್ರಿ ಕ್ಲಿಯರ್ಲಿ. ಡಿ ವೈ ಓವರ್ ಡಿ ತೀಟಾ ಈಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3b ಕಾಸ್ ಸ್ಕ್ವಯರ್ ತೀಟಾ ಇಂಟು ಸೈನ್ ತೀಟಾ. ನಮಗೆ ಬೇಕಾಗಿರೋದೇನು, ರಿಕ್ವೈರ್ಡ್ ಡಿ ವೈ ಓವರ್ ಡಿ ಎಕ್ಸ್ ಬೇಕು. ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಓವರ್ ಡಿ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ತೀಟಾ. ಡಿ ವೈ ಓವರ್ ಡಿ ತೀಟಾ ಮೈನಸ್ 3b ಕಾಸ್ ಸ್ಕ್ವಯರ್ ತೀಟಾ ಇಂಟು ಸೈನ್ ತೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ತೀಟಾ 3a ಸೈನ್ ಸ್ಕ್ವಯರ್ ತೀಟಾ ಇಂಟು ಕಾಸ್ ತೀಟಾ. 3 ಗೆಟ್ ಕ್ಯಾನ್ಸಲ್, ಮೈನಸ್ ಬಿ ಬೈ ಎ ಕಾನ್ಸ್ಟೆಂಟ್. ನೋಡಿ, ಒಂದು ಕಾಸ್ ತೀಟಾ ಕ್ಯಾನ್ಸಲ್ ಆಗುತ್ತೆ ಕಾಸ್ ಸ್ಕ್ವೇರಲ್ಲಿ, ಇಲ್ಲೊಂದು ಕಾಸ್ ತೀಟಾ ಉಳ್ಕೊಂಡಿದೆ. ಸೈನ್ ತೀಟಾ ಕ್ಯಾನ್ಸಲ್ ಆಯಿತು, ಸೈನ್ ಸ್ಕ್ವೇರಲ್ಲಿ ಒಂದು ಉಳ್ಕೊಂತು. ಕಾಸ್ ತೀಟಾ ಬೈ ಸೈನ್ ತೀಟಾ ಅಂದರೆ ಏನಾಯಿತು, ಕಾಟ್ ತೀಟಾ. ಅಲ್ಲಿಗೆ ಡಿ ವೈ ಓವರ್ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಬೈ ಇಂಟು ಕಾಟ್ ತೀಟಾ. ಸಪೋಸ್ ಅಗೇನ್ ಅಟ್ ತೀಟಾ ಇಸ್ ಈಕ್ವಲ್ ಟು π/4 ಅಂತ ಕೇಳಿದರೆ ಕಾಟ್ π/4 ಆಗುತ್ತೆ. ಕಾಟ್ π/4 ಇಸ್ ಆಲ್ಸೋ 1. ಆನ್ಸರ್ ಏನಾಗುತ್ತೆ, ಮೈನಸ್ ಬಿ ಬೈ ಎ. ಅಲ್ಲೇನು ಕೊಟ್ಟಿಲ್ಲ ಅಂದರೆ ಇಲ್ಲಿಗಾಗಲಿ ಸ್ಟಾಪ್ ಮಾಡಿ. ಓಕೆ, ಇದೇ ನೀವು ಒಂದು 20 ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ, ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿಗೊಂದು ಎಂಟ್ರಿ ಕೊಡ್ತೀನಿ ನಾನು. ಸಿ, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಇಂಟು ತೀಟಾ ಮೈನಸ್ ಸೈನ್ ತೀಟಾ, ವೈ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ತೀಟಾ, ಪ್ರೂವ್ ದಟ್ y1 ಈಸ್ ಈಕ್ವಲ್ ಟು ಕಾಟ್ ತೀಟಾ ಬೈ 2 ಅಂತ ಕೇಳಿದ್ದಾರೆ. ಓಕೆ, ನೋಡೋಣ. ಎಕ್ಸ್ ಈಸ್ ಅ ಫಂಕ್ಷನ್ ಆಫ್ ತೀಟಾ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ, dx by d theta is equal to a into, what is the derivative of theta with respect to theta ಅಂದರೆ 1. What is the derivative of sin theta with respect to theta ಅಂದರೆ cos theta. ಏನಫ್, ಮುಗಿದೋಯ್ತು. y is the function of theta differentiate with respect to theta ಇಲ್ಲಾದರೆ ಬರೆದಿದ್ದೀವಿ, ಅದನ್ನೇ ಬರೀತೀಯ. dy over d theta is equal to a times of derivative of constant independent of variable are called constant. Derivative of every constant is equal to 0. Derivative of constant is 0. Derivative of cos theta is nothing but minus sin theta. ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ sin theta. Now required dy over dx is equal to, again parametric equations formula for dy over dx. dy over d theta result a sin theta divided by a into 1 minus cos theta. ಬರೀ ಫೈನ್ ಡಿ ವೈ ಓವರ್ ಡಿ ಎಕ್ಸ್ ಅಂದರೆ ಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಎ ಕ್ಯಾನ್ಸಲ್ ಮಾಡಿ. ಬಟ್ ನಾವು ಪ್ರೂವ್ ದಟ್ ಕಾಟ್ ಥೀಟಾ ಬೈ 2 ಅಂತ ಕೇಳಿರೋದ್ರಿಂದ ನಮಗೆ ಚೆನ್ನಾಗಿ ಗೊತ್ತಿರಲಿ, ಏನೇ ಆ್ಯಂಗಲ್ ಮಲ್ಟಿಪ್ಲೈಡ್ ಬೈ ಈ ಥರ ಸ್ಕೇಲಾರ್ ಅವನ್ನು ಮಲ್ಟಿಪಲ್ ಆ್ಯಂಗಲ್ ಅಂತ ಕರಿತೀವಿ. ಬೈ 2 ಫಾರ್ಮಲ್ ಇದ್ದರೆ ಸಬ್ ಮಲ್ಟಿಪಲ್ ಅಂತ ಕರಿತೀವಿ. ಅಂದರೆ ನಮ್ಮ ಮೈಂಡಿಗೆ ಬರಬೇಕು, ಆನ್ಸರು ಥೀಟಾ ಬೈ 2 ಫಾರ್ಮಲ್ ಇರೋದ್ರಿಂದ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ವಿಚ್ ಈಸ್ ದಿ ಫಾರ್ಮುಲಾ ಆಫ್ ಸೈನ್ ಥೀಟಾ ಅಂದರೆ, ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಸೈನ್ ಥೀಟಾ ಅಂದರೆ 2 sin theta by 2 into cos theta by 2 divided by 1 minus cos theta ಅಂದರೆ 2 sin square theta by 2. ಇಲ್ಲಿ ಪ್ಲಸ್ ಇದ್ದಿದ್ರೆ 1 ಪ್ಲಸ್ ಕಾಸ್ ಥೀಟಾ ಫಾರ್ಮುಲಾ ಏನು, 2 cos square theta by 2. 2 to get ಕ್ಯಾನ್ಸಲ್, ಒಂದು ಸೈನ್ ಕ್ಯಾನ್ಸಲ್ ಮಾಡೋಣ, ಇಲ್ಲೊಂದು ಸೈನ್ ಕ್ಯಾನ್ಸಲ್ ಆಯಿತು, ಇಲ್ಲಿ ಸೈನ್ ಥೀಟಾ ಬೈ 2 ಉಳ್ಕಂತು. ಕಾಸ್ ಥೀಟಾ ಬೈ 2 ಬೈ ಸೈನ್ ಥೀಟಾ ಬೈ 2 ಇಸ್ ನಥಿಂಗ್ ಬಟ್ ಕಾಟ್ ಥೀಟಾ ಬೈ 2. ಇದೆಯಲ್ಲ, ಅದಕ್ಕೆ ನಮಗೆ ಫಾರ್ಮುಲಾ ಗ್ರಿಪ್ ಇರಬೇಕು. ಫಾರ್ಮುಲಾ ಕಮಾಂಡ್ ಇತ್ತು ಅಂದರೆ ಡೆಪ್ತ್ ಆಗಿದ್ದೀವಿ ಅಂದರೆ ಅವ್ನು ಏನು ಬೇಕಾದ್ರೂ ಪ್ರಾಬ್ಲಮ್ಸ್ ಕೊಡಲಿ. ಯಾವತ್ತೂ ಮ್ಯಾಥಮೆಟಿಕ್ಸಲ್ಲಿ ಲಿಮಿಟೇಷನ್ಸ್ ಇರಬಾರ್ದು. ಇದು ಕೊಟ್ಟರೆ ಅದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟು ಅಂತ ಕೂತ್ಕೊಂಬಾರ್ದು. ಯಾವುದನ್ನು ಕೊಡಲಿ, ರೆಡಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಆ ಥರ ಪ್ರಾಕ್ಟೀಸ್ ಮಾಡಿ.
ಫಾರ್ಮುಲಾಗಳನ್ನು ವರ್ಕೌಟ್ ಮಾಡಿ. ಓಕೆ, ನೆಕ್ಸ್ಟು ಇಫ್ x is equal to a into sin t minus t into cos t. Second one, y is equal to a times of cos t plus t into sin t. Okay. Again, x is a function of t, differentiate with respect to t. dx by dt is equal to a times of, what is the derivative of sin t ಅಂದರೆ cos t. ಇಲ್ಲಿ ಟಿ ಇಂಟು ಕಾಸ್ ಟಿ ಅಂತ ಇರೋದ್ರಿಂದ ಫಂಕ್ಷನ್ಸ್, ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರ್ತಕ್ಕಂಥ ಪ್ರಾಡಕ್ಟ್ ಆಫ್ ಟು ಫಂಕ್ಷನ್ಸನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಡೆರಿವೇಟಿವ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಇನ್ನೊಂದು ಇದು ಪ್ರಾಡಕ್ಟ್ ರೂಲು. ಇನ್ನೊಂದು ಕ್ವೋಷಂಟ್ ರೂಲ್ ಇದೆಯಲ್ಲ, ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಅಪಾನ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್. ದಿಸ್ ಇಸ್ ಕಾಲ್ಡ್ ಕ್ವೋಷಂಟ್ ರೂಲ್. ರೂಲ್ಗಳು ಚೆನ್ನಾಗಿ ಗೊತ್ತಿರಬೇಕು ನಮಗೆ. ಎನಿ ಫಂಕ್ಷನ್ಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ಡಿವಿಷನ್ ಆರ್ ಕ್ವೋಷಂಟ್ ಫಾರ್ಮಲ್ಲಿದ್ದರೆ ನಾವು ಇಲ್ಲೂ ಇನ್ ಟರ್ಮ್ಸ್ ಆಫ್ ಎಕ್ಸು, ಇಲ್ಲೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ನಾವು ಸಿಂಪಲ್ಲಾಗಿ ಕ್ವೋಷಂಟ್ ರೂಲನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಪ್ರಾಡಕ್ಟ್ ಆಫ್ ಟು ವೇರಿಯಬಲ್ ಫಂಕ್ಷನ್ಸ್ ಇದ್ದಾಗ ನಾವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ನಾವು ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ಈ ಥರ ಇಲ್ಲಿ ಪ್ರಾಡಕ್ಟ್ ರೂಲ್ ಇಲ್ಲಿ ಬಿಹೈಂಡ್ -2 -3 ಅಥವಾ ಮೈನಸ್ ಇದ್ದಾಗ ಬ್ರಾಕೆಟ್ ಹಾಕಿ. ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಟಿ, ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಕಾಸ್ ಟಿ ಅಂದರೆ ಮೈನಸ್ ಸೈನ್ ಟಿ ಪ್ಲಸ್ ಸೆಕೆಂಡ್ ಫಂಕ್ಷನ್ ಕಾಸ್ ಟಿ ಇಂಟು ಡೆರಿವೇಟಿವ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ 1 ಆಗುತ್ತೆ. ನಾವು ಎ ಇಂಟು ಕಾಸ್ ಟಿ ಮೈನಸಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. ಟಿ ಸೈನ್ ಟಿ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಟಿ ಪ್ಲಸ್ ಕಾಸ್ ಟಿ ಮೈನಸ್ ಕಾಸ್ ಟಿ ಗೆಟ್ ಕ್ಯಾನ್ಸಲ್. ನಾವು ಎ ಇಂಟು ಟಿ ಸೈನ್ ಟಿ, ದಿಸ್ ಈಸ್ ಡಿ ಎಕ್ಸ್ ಬೈ ಡಿ ಟಿ. ನೆಕ್ಸ್ಟ್ y is a function of t, differentiate with respect to t, dy over dt is equal to a into cos t ಗೆ ಮೈನಸ್ ಸೈನ್ ಟಿ ಪ್ಲಸ್ ಇಲ್ಲೂ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ನು. ಇಲ್ಲಿ ನಾವು ಮೈನಸ್ ಆದಮೇಲೆ ಬ್ರ್ಯಾಕೆಟ್ ಹಾಕ್ತೋ, ಇಲ್ಲೇನು ಮೈನಸ್ ಪ್ಲಸ್ ಇರೋದ್ರಿಂದ ಬ್ರ್ಯಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ನು ಟಿ, ಸೆಕೆಂಡ್ ಫಂಕ್ಷನ್ನು ಸೈನ್ ಟಿ, ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಟಿ ಅಂದರೆ ಕಾಸ್ ಟಿ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಯೂಶುವಲ್ ಇಂಟು ಡೆರಿವೇಟಿವ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ 1 ಆಗುತ್ತೆ. ಮೈನಸ್ ಸೈನ್ ಟಿ ಪ್ಲಸ್ ಸೈನ್ ಟಿ ಗೆಟ್ ಕ್ಯಾನ್ಸಲ್. dy over dt is equal to a times of t cos t. ನಾವು ರಿಕ್ವೈರ್ಡ್ dy over dx ಬೇಕು. ನಾವು dy over dt divided by dx by dt that is equal to dy over dt at cos t divided by at sin t. at get cancel. Cos t by sin t is nothing but cot t. Cot t at theta is equal to pi by 4 ಕೊಟ್ಟಿದ್ದಾರೆ. Prove that y1 is equal to -1 at theta is equal to 3 pi by 4. ಈಗ 3 pi by 4 ಅಂದರೆ ಎಷ್ಟು? pi by 4 ಅಂದರೆ 45 ಡಿಗ್ರಿ, ಅಲ್ಲಿಗೆ 135 ಆಯಿತು. ಕಾಟ್ 135 ಅಂದರೆ ಕಾಟ್ ಆಫ್ 180 - 45 ಸೆಕೆಂಡ್ ಕ್ವಾಡ್ರೆಂಟು ಕಾಟ್ ನೆಗೆಟಿವ್, ಕಾಟ್ 45 ಆಗುತ್ತೆ. ಕಾಟ್ 45 ಅಂದರೆ -1, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಟ್ ನೆಗೆಟಿವ್ ಆಗೋದ್ರಿಂದ ಆನ್ಸರ್ ಎಷ್ಟು ಬಂದಿದೆ? -1. ಇಸ್ ಇಟ್ ಕರೆಕ್ಟ್? ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಟ್ರೈ ಮಾಡಿ. ಓಕೆ, ಯಾವ್ದು ಪ್ರಾಬ್ಲಮ್ಸ್ ಬರೋಲ್ಲ ನಾನೇ ಮಾಡ್ತೀನಿ, ಬಟ್ ನೀವು ಒಂದು 5-6 ಸರಿ ವಿಡಿಯೋ ನೋಡಿ. ಒಂದು ಪ್ರಾಬ್ಲಮ್ಸನ್ನು 3 times 4 times ಮಾಡಿ. ನೆಕ್ಸ್ಟ್ ಹಿಂದೆ ನಾವೇನು ಪ್ರಾಬ್ಲಮ್ಸ್ ಮಾಡಿದ್ದೀವಿ ಅದನ್ನು ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಳ್ಳಿ, ಪುಟ್ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಳ್ಳಿ. ಇಲ್ಲಿ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ತಗೊಳ್ಳಿ. ಕಾಸ್ ಥೀಟಾನ ಬದಲು ಥೀಟಾ ಈಸ್ ಈಕ್ವಲ್ ಟು ಕಾಸ್ ವೈ, ಸೇಮ್ ವೇರಿಯಬಲ್ ತಗೊಂಬಾರ್ದಲ್ಲ. ಥೀಟಾ ಈಸ್ ಈಕ್ವಲ್ ಟು ಅಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡಿದ್ದೀವಿ. ಇದು ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚಾಪ್ಟ್ರಲ್ಲಿ sin inverse of x plus cos inverse of x is equal to pi by 2, tan inverse of x plus cot inverse of x is equal to pi by 2, secant inverse of x plus cosecant inverse of x is equal to pi by 2 ಅಂತ ಯೂಸ್ ಮಾಡಿದ್ದೀವಿ. ಈಸಿಯಾಗಿ ಬರುತ್ತೆ. ಇಲ್ಲಿ ಚೈನ್ ರೂಲ್ ನೋಡಿ ಡೆರಿವೇಟಿವ್ ಆಫ್ e ಪವರ್ f ಆಫ್ x ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಇದನ್ನು ಈಗ ತಾನೇ ಮಾಡಿದ ಆ ಥರ ಮಾಡ್ಬೋದು. ಓಕೆ, ಟ್ರೈ ಮಾಡಿ. ಓಕೆ,
ನಿಮ್ಗೆ ಯಾವ್ದು ಬರೋಲ್ಲ ನನಗೆ ಇದು ಬರಲ್ಲ ಅಂತ. ಬಟ್ ಟ್ರೈ ಮಾಡಿರಬೇಕು. ಒಂದು ಪ್ರಾಬ್ಲಮ್ಸನ್ನು ಸುಮ್ಮನೆ ಒಂದೆರಡು ಸ್ಟೆಪ್ ಮಾಡೋದು ಬರಲ್ಲ ಅನ್ನಬಾರ್ದು. ಹಿಂದೆ ನಾವೇನು ಮಾಡಿದ್ದೀವಿ ಅದೆಲ್ಲನೂ ಒಂದು ಸರಿ ಗ್ಲಾನ್ಸ್ ಮಾಡಿ ಒಂದು 5 ಸರಿ ಟ್ರೈ ಮಾಡಿ, ಸರ್ ಈ ಪ್ರಾಬ್ಲಮ್ ಬರಲ್ಲ ಅಂದರೆ ನಾನೇ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇನ್ನು ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸಲ್ಲಿ ಇನ್ನೂ ನಂಬರ್ ಆಫ್ ಪ್ರಾಬ್ಲಮ್ಸ್ ಇದೆ, ನೀವು ಟ್ರೈ ಮಾಡಿ. ನಿಮಗೆ ಬರದೇ ಇರೋ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದಾದಮೇಲೆ ಮತ್ತೆ ಇನ್ನೂ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.